ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಜಯನಗರ ಜಿಲ್ಲೆಯ ಹೆದ್ದಾರಿ 50ರಲ್ಲಿ ಅಪಘಾತವೊಂದು ಸಂಭವಿಸಿದೆ. ಟ್ರ್ಯಾಕ್ಟರ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಆಗಿರೋದು. ಇಬ್ಬರಿಗೆ ಕಾಲು ಕಟ್ಟಾಗಿದೆ, ಕೆಲವರಿಗೆ ಗಂಭೀರವಾದಂಥ ಗಾಯ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಲಾರಿಯ ವ್ಯವಸ್ಥೆ ಹೇಗಾಗಿದೆ ಅಂತ. ದೇವಲಾಪುರ ಗ್ರಾಮದ ಬಳಿ ನಡೆದಂಥ ಅಪಘಾತ ಇದು. ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮ ಇಲ್ಲಿ ಘಟನೆಯಾಗಿದೆ. ಹೊಸಪೇಟೆಯಿಂದ ಕೂಡ್ಲಿ ಕಡೆಗೆ ಕೂಡ್ಲಿಗಿ ಅನ್ನುವಂಥ ಒಂದು ಪಟ್ಟಣಕ್ಕೆ ಇಟ್ಟಿಗೆನ ತುಂಬಿಕೊಂಡು ಟ್ರ್ಯಾಕ್ಟರ್ಗೆ ಹೊರಟಿತ್ತು. ಹಿಂಬದಿಯಿಂದ ಲಾರಿ ಬಂದು ಗುದ್ದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮದ ಬಳಿ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಇಟ್ಟಿಗೆ ಮಾಡುವ ಇಬ್ಬರು ಮಹಿಳಾ ಕಾರ್ಮಿಕರ ಕಾಲು ಕಳೆದುಕೊಂಡಿದ್ದಾರೆ. ಇನ್ನುಳಿದ ಕೆಲ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇಲ್ಲ ವಿಡಿಯೋ ಮಾಡೋಣ ಸರ್. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಹೊಸಪೇಟೆಯಿಂದ ಕೂಡ್ಲಿ ಕಡೆಗೆ ಇಟ್ಟಿಗೆ ತುಂಬಿಕೊಂಡು ಹೋಗ್ತಾ ಇತ್ತು ಟ್ರ್ಯಾಕ್ಟರು. ಹಿಂಬದಿಯಿಂದ ಬಂದು ಲಾರಿ ಗುದ್ದಿದೆ. ಹಿಂಬದಿಯಿಂದ ಬಂದು ಗುದ್ದಿರೋದು ನೋಡಿ. ಟ್ರ್ಯಾಕ್ಟರ್ನಲ್ಲಿರುವಂಥ ಇಟ್ಟಿಗೆಗಳೆಲ್ಲ ರಸ್ತೆ ಮೇಲೆ ಬಿದ್ದಿರೋದನ್ನು ಕೂಡ ಗಮನಿಸ್ತಾ ಇದ್ರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದೆ. ವಿಜಯ್, ಹೆಂಗಾಯ್ತು ಇದು ಘಟನೆ? ಟ್ರ್ಯಾಕ್ಟರ್ ಮುಂದೆ ಹೋಗ್ತಾ ಇತ್ತಂತೆ, ಹಿಂದೆ ಬಂದು ಲಾರಿ ಡಿಕ್ಕಿ ಹೊಡೆದಿರೋದು. ಏನು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ 50 ಇದು ಮೃತ್ಯು ಕೂಪ ರಸ್ತೆ ಅಂತಾನೆ ಹೇಳ್ಬೋದು. ಕಳೆದ 1 ವರ್ಷದಲ್ಲಿ 150ಕ್ಕೂ ಹೆಚ್ಚು ಅಪಘಾತ ಪ್ರಕರಣಗಳು ಕೂಡ ಈ ರಸ್ತೆಯಲ್ಲಿ ನಡೆದಿರ್ತಕ್ಕಂಥದ್ದು. ಹೊಸಪೇಟೆಯಿಂದ ಕೂಡ್ಲಿಗಿ ಕಡೆಗೆ ಹೊರಟಿರ್ತಕ್ಕಂಥ ಇಟ್ಟಿಗೆ ತುಂಬಿಕೊಂಡು ಒಂದು ಟ್ರ್ಯಾಕ್ಟರ್ ಹೊರಟಿರುತ್ತೆ. ಹಿಂಬದಿಯಿಂದ ಬಂದ್ಬಿಟ್ಟು ಒಂದು ಲಾರಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತ ಪರಿಣಾಮದಲ್ಲಿ ಆ ಇಟ್ಟಿಗೆ ತಯಾರು ಮಾಡತಕ್ಕಂತ ಒಂದಿಷ್ಟು ಜನ ಕಾರ್ಮಿಕರು ಕೂಡ ಇರ್ತಾರೆ. ಆ ಕಾರ್ಮಿಕರಿಗೆ ಯಾವಾಗ ಟ್ರ್ಯಾಕ್ಟರ್ಗೆ ಲಾರಿ ಡಿಕ್ಕಿ ಹೊಡೆಯುತ್ತೋ, ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಮಹಿಳಾ ಕಾರ್ಮಿಕರು ಇಬ್ಬರು ಕಾರ್ಮಿಕರು ನೋಡ್ಬೋದು, ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಆ ಇಬ್ಬರು ಮಹಿಳಾ ಕಾರ್ಮಿಕರ ಕಾಲು ಕೂಡ ಹೋಗಿರ್ತಕ್ಕಂಥದ್ದು. ಅಂದ್ರೆ ಡಿಕ್ಕಿಯ ರಭಸಕ್ಕೆ ಕಾಲು ಕೂಡ ಭಾರಿ ಪ್ರಮಾಣದಲ್ಲಿ ಪೆಟ್ಟಾಗಿರ್ತಕ್ಕಂಥದ್ದು. ಇನ್ನುಳಿದ ಕಾರ್ಮಿಕರು ಟ್ರ್ಯಾಕ್ಟರ್ ಇರ್ತಕ್ಕಂಥ ಇನ್ನುಳಿದ ಕೆಲವು ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಒಂದು ಪ್ರಕರಣ ಈಗ ಮಲೆನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತು ಲಾರಿ ಚಾಲಕನ ನಿಜವಾಗ್ಲೂ ಕೂಡ ನೆಗ್ಲಿಜೆನ್ಸಿ ಡ್ರೈವಿಂಗ್ ಆಗುತ್ತೆ. ನಿರ್ಲಕ್ಷ್ಯತನದಿಂದ ಆತ ಡ್ರೈವಿಂಗ್ ಮಾಡ್ಕೊಂಡ್ಬಿಟ್ಟು ಟ್ರ್ಯಾಕ್ಟರ್ಗೆ ಹೊಡೆದಿರ್ತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಲಾರಿ ಚಾಲಕನ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಸ್ಥಳಕ್ಕೆ ಮಲೆನಹಳ್ಳಿ ಪೊಲೀಸರು ಕೂಡ ಭೇಟಿಯನ್ನ ನೀಡಿರ್ತಕ್ಕಂಥ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.